ನಮಸ್ಕಾರ, ನಾನು ನಿಮ್ಮ ಸಾನ್ಯಾ ಅಯ್ಯರ್. ನಾರಾಯಣ ಸಿನಿಮಾ ಈಗಷ್ಟೇ ನೋಡಿದೆ. ದರ್ಶನ್ ಸೂರ್ಯ ಅವರ ನಟನೆ ತುಂಬಾ ಚೆನ್ನಾಗಿದೆ. ಹೇ ಕೃಷ್ಣ ಅನ್ನೋ ಹಾಡು ತುಂಬ ಕ್ಯಾಚಿಯಾಗಿದೆ, ತುಂಬ ಸುಮಧುರವಾಗಿದೆ. ಮತ್ತೆ ಕೇಳೋಣ ಅಂತ ಅನಿಸುತ್ತೆ. ಹೊಸ ತಂಡ, ಹೊಸ ಪ್ರಯತ್ನ, ಆಲ್ ದ ವೆರಿ ಬೆಸ್ಟ್. ಒಂದು ಸಂದೇಶ ಇದೆ, ಸೊ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನಮಸ್ತೆ. ನಾರಾಯಣ ಮೂವಿ ಇವಾಗ ತಾನೇ ನೋಡ್ಕೊಂಡ್ಬಂದೆ. ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಗಿದ್ದು ಲೈಟ್ ಕಾಮಿಡಿಗಳು ಆ್ಯಂಡ್ ಈ ಸೀರಿಯಲ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ, ಸೀರಿಯಲ್ ಹೆಸರುಗಳನ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ. ನಮ್ಮ ದಿನನಿತ್ಯದ ಜೀವನಕ್ಕೆ ಅದು ಹೊಂದಾಣಿಕೆ ಆಗುತ್ತೆ ಅಂತಂದರೆ ಎಲ್ಲರೂ ರಿಲೇಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಲ್ ದಿ ಬೆಸ್ಟ್. ದರ್ಶನ್ ಸೂರ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಪವನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಹೋಲ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಕಾಮಿಡಿ ತುಂಬ ಇಷ್ಟ ಆಯಿತು. ಅಂಡ್ ಒಂದು ಸಂದೇಶ ಇದೆ. ಅತಿಯಾಸೆ ಯಾವತ್ತಿದ್ರೂ ಅತಿಯಾಸೆ ಗತಿ ಕೇಳು ಅಂತ ಹೇಳ್ತಾರೆ. ಏನೇ ಜನ ನಾವು ಬದಲಾದ್ವಿ, ನಾವೆಲ್ಲನೂ ಬಿಟ್ವಿ ಅಂತ ಅಂದ್ಕೊಂಡ್ರು ಮತ್ತೆ ತಿರ್ಗಾ ಆಸೆ ಅನ್ನೋದು ಮತ್ತೆ ಎಳ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಈ ಮೂವಿ ಮೂಲಕ. ಆಲ್ ದ ವೆರಿ ಬೆಸ್ಟ್ ನಾರಾಯಣ ಟೀಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಇದು ಸಿನಿಮಾ ತುಂಬ ಚೆನ್ನಾಗಿತ್ತು. ಸಂದೇಶವೂ ಇದೆ, ಮನೋರಂಜನೆಯೂ ಇದೆ, ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಚಿತ್ರ. ಮಾಡಿರೋರು ಎಲ್ಲ ಗೆಳೆಯರ ತಂಡನೇ. ನಿರ್ದೇಶಕರು ಶ್ರೀಕಾಂತ್ ಅವ್ರ ಜೊತೆ ಕೆಲಸ ಮಾಡಿದ್ವಿ ಮುಂಚೆ ನಾವು ಕಂಪನಿಯಲ್ಲಿ. ಹಂಪ, ಗುರುರಾಜ್, ಸೊ ಇವರೆಲ್ಲರೂ ಗೆಳೆಯರೇ. ಸೊ ಅವ್ರ ಬೆಳವಣಿಗೆ ನೋಡಿ ತುಂಬ ಖುಷಿ ಆಗ್ತಾಯಿದೆ. ಸೊ ಪ್ರಯಾಣ ನಡೆದಿದೆ ಅವ್ರದ್ದು ಈಗ ಕಳೆದ 10 ವರ್ಷದಲ್ಲಿ. ಮೆಟ್ಲು ಹತ್ಕೊಂಡ್ಬಂದಿದ್ದಾರೆ. ಇಲ್ಲಿಂದ ಮೇಲೆ ಲಿಫ್ಟ್ ಏರ್ ಹೋಗಲಿ, ಅವರು ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಅಂತ ಆಶಿಸ್ತೀನಿ. ಸೊ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾರಾಯಣ ಇದು ಕತೆ ಹೇಳ್ತಾರೇ. ಕೃಷ್ಣನ ಪಾತ್ರದಲ್ಲಿ ಪವನ್ ಅವರು, ಆಮೇಲೆ ನಮ್ಮ ಕೀರ್ತಿಯವರು, ದರ್ಶನ್ ಸೂರ್ಯವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದಕ್ಕೆ ತಕ್ಕನಾಗಿ ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು ತುಂಬ ಅದ್ಭುತವಾಗಿ ಒಂದು ಹಳ್ಳಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈಗ ಪ್ರೆಸೆಂಟೇಷನ್ ಹೇಗೆ ನಡೀತಾ ಇದೆ ಈ ಸಿಚುವೇಶನ್ ಆ ಥರ ನೀಟಾಗಿ ಪ್ಲ್ಯಾನ್ ಮಾಡಿ ಶೂಟಿಂಗ್ ಮಾಡಿದರೆ. ಸರ್, ನಮ್ಮ ಕನ್ನಡ ಜನತೆಗಳು ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಡಲ್ಲ. ಪ್ಲೀಸ್ ಎಲ್ಲರೂ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾರಾಯಣ ಮೂವಿಯಿಂದ ಎಲ್ಲರೂ ತುಂಬ ಚೆನ್ನಾಗಿ, ಡೈರೆಕ್ಟರಿಂದ ಕಥೆಯಿಂದ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ನೆಕ್ಸ್ಟ್ ಮೂವಿ ಇನ್ನೊಂದು ಬೇರೆ ಸ್ಟೋರಿನೂ ತೆಗಿಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ ನಮ್ಮ ಜನಗಳ ಜೊತೆಯಲ್ಲಿ. ನಮ್ಮ ಮೂವಿ ಯಾರು ರಿಲೀಸ್ ಮಾಡಿದ್ದಾರೆ, ಯಾರು ಈ ಮೂವಿ ಸ್ಟೋರಿ ಮಾಡಿರೋದ್ರಿಂದ ನಿಧಿ ಅಂತ ಹೇಳಿ ಅದನ್ನೊಂದು ಇದು ಮಾಡಿದ್ದಾರಲ್ಲ, ಆ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ತುಂಬ ಅಭಿನಂದನೆಗಳು ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕನ್ನಡ ಅಂತ ಹೇಳಿ ಎಲ್ಲರೂ ಪ್ರತಿಯೊಬ್ಬರು ಬಂದು ಫ್ಯಾಮ್ಲಿ ಒಬ್ರಿಗೊಬ್ರು ಇನ್ನೊಬ್ರು ಹೇಳಿ ಎಲ್ಲ ಈ ಮೂವಿನ ಮೇಲೆ ತರೋ ಥರ ನಮ್ಮ ಕೈಯಲ್ಲೇ ಇದೆ. ಜೈ ಹಿಂದ್ ಕರ್ನಾಟಕ. ನಮಸ್ತೆ. ನಾನು ರಾಮೇನಹಳ್ಳಿ ಜಗನ್ನಾಥ್, ಹೊಂದಿಸಿ ಬರೆಯರಿ ಚಿತ್ರ ನಿರ್ದೇಶಕ. ಈಗ ತಾನೇ ನಾರಾಯಣ ಚಿತ್ರ ನಾನು ನೋಡಿದೆ. ಮೊದಲನೇದಾಗಿ ಇಡೀ ತಂಡಕ್ಕೆ, ಈ ತಂಡದ ಬಗ್ಗೆ ನನಗೆ ಮೊದಲಿಂದನೂ ಗೊತ್ತು. ಶ್ರೀಕಾಂತ್ ಕೆಂಚಪ್ಪ ಇದರ ನಿರ್ದೇಶಕರು. ತುಂಬ ವರ್ಷಗಳ ಪ್ರಯತ್ನ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದಿದ್ರೆ, ಸಿನಿಮಾ ನಾರಾಯಣ ಎನ್ನೋ ಒಂದು ಏನು ಟೈಟಲ್ ಇದೆಯೋ ಆ ಟೈಟಲ್ಗೆ ತುಂಬ ಆಪ್ಟಾಗಿದೆ. ಅಂದರೆ ಇದರಲ್ಲಿ ಹೇಳಿರುವಂಥ ವಿಚಾರಗಳು, ತುಂಬ ಕತೆ ತುಂಬ ಚೆನ್ನಾಗಿದೆ. ಸೊ ಈ ಸಿನಿಮಾಕ್ಕೆ ಅಂದರೆ ಈಗಿನ ಇದರದಲ್ಲಿ ಸಿನಿಮಾ ಮಾಡೋದೇ ಒಂದು ಅದರದಲ್ಲಿ ರಿಲೀಸು ಈ ಥರವಂಥ ಸಮಯದಲ್ಲಿ ಒಂದು ಸಿನಿಮಾನ ಇವರೆಲ್ಲರೂ ದೇ ಆರ್ ವರ್ಕಿಂಗ್, ಅಂದರೆ ಒಂದು IT ಕಂಪ್ನಿಲಿ ಕೆಲಸ ಮಾಡ್ತಾ ಈ ಸಿನಿಮಾನ ಜೊತೆಗೆ ಮಾಡಿ ಒಂದು ವಿಷಯನ ಹೇಳಕ್ಕೆ ಹೊರಟಿ, ಅದರಲ್ಲೂ ಕೂಡ ತುಂಬ ಒಂದು ಒಳ್ಳೆಯ ಕಥೆನ ಇದು ಮಾಡಿದ್ದಾರೆ. ಮತ್ತು ಆ್ಯಕ್ಟರ್ಸ್ಗಳದ್ದು ಕೂಡ ತುಂಬ ಫ್ಲಾಲೆಸ್ಸಾಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲೂ ಆಭಾಸ ಅನಿಸಲ್ಲ. ಸೊ ಒಂದು ಉತ್ತಮ ರೀತಿಯಲ್ಲಿ ಮೂಡ್ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡಿ ಈ ಚಿತ್ರಕ್ಕೆ, ನಾರಾಯಣ ಚಿತ್ರಕ್ಕೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ ಕೃಷ್ಣ ಅಂತ, ಈ ಸಿನಿಮಾದ ನಾಯಕ ನಟ. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಇಷ್ಟು
ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಎಕ್ಸೈಟ್ ಆಗಿದೆ. ದಯವಿಟ್ಟು ಮೀಡಿಯಾದವರು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮಿಂದನೇ ನೀವು ಸ್ವಲ್ಪ ನಮ್ಮನ್ನ ಬೆಳೆಸಬೇಕು. ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಫಿಲಪ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಆಗಿರೋಂಥ ನಾರಾಯಣ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ರವಿರಾಜಣ್ಣ ಅವರು, ಈ ಡಿಸ್ಟ್ರಿಬ್ಯೂಟರ್ ರವಿರಾಜಣ್ಣಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೊಸಬ್ರು ಒಂದು ಪ್ರಯತ್ನ ಮಾಡಿದ್ದಾರೆ, ಚೆನ್ನಾಗಿ ಮೂಡ್ ಬಂದಿದೆ. ಅಂದರೆ ಎಲ್ಲ ಇವತ್ತು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಈ ಮೌಢ್ಯಗಳಿಗೆ ಹೆಂಗೆ ಬಲಿ ಆಗ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಹೊಸ ಹುಡುಗರುಗಳು ಒಂದು ಪ್ರಯತ್ನ ಮಾಡಿದ್ದಾರೆ, ಯಶಸ್ವಿ ಆಗಲಿ, ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀವಿ. ಈ ಎಲ್ಲ ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಗ್ರ್ಯಾಜುಯೇಟ್ಗಳು ಈ ಮೌಢ್ಯಗಳಿಗೆ ಬಲಿ ಆಗುವಂಥದ್ದನ್ನ, ಈ ಥರ ಎಲ್ಲ ಮೌಢ್ಯಗಳಿಗೆ ಬಲಿ ಆಗಬಾರ್ದು ಅಂತ ಅನ್ನೋದನ್ನ ತೋರಿಸಿದ್ದಾರೆ. ಫ್ಯಾಮಿಲಿ ಎಲ್ಲ ನೋಡುವಂಥ ಫಿಲಮು ಬಂದೆಲ್ಲ ಎಲ್ಲ ನಾವೆಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡಿದ್ದೀವಿ. ಒಂದು ಹೊಸ ಹುಡುಗರು ಪ್ರಯತ್ನ ಮಾಡಿದ್ದಾರೆ, ಚೆನ್ನಾಗಿದೆ ಫಿಲಮ್. ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ. ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು? ನಾರಾಯಣ ಕಾಮಿಡಿ ಇಷ್ಟ ಆಯ್ತಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಎಂಟರ್ಟೈನ್ಮೆಂಟ್ ಮೂವಿ, ಫ್ಯಾಮಿಲಿ ಬಂದು ಆರಾಮಾಗಿ ಕೂತ್ಕೊಂಡು ಎಲ್ಲ ನೋಡ್ಬೋದು. ಸೆಕೆಂಡ್ ಪಾರ್ಟು ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತು? ಒಳ್ಳೆ ಮೆಸೇಜ್ ಇದೆ ಸರ್. ಒಳ್ಳೆ ಮೆಸೇಜ್ ಇದೆ, ವಯಸ್ಸುಗಳಿಗೆ ಮೆಸೇಜ್ ಇದೆ, ಹಳ್ಳಿ ಸ್ಟೋರಿ. ಒಳ್ಳೆ ಬಜೆಟಲ್ಲೂ ಜನಕ್ಕೆ ಅರ್ಥ ಆಗೋ ಥರ ಮಾಡಿದ್ದಾರೆ. ಈ ಥರ ಮೂವಿ, ಕನ್ನಡ ಮೂವಿನ ಬೆಳೆಸಿ, ದಯವಿಟ್ಟು ಬೆಳೆಸೋ ಸಾಕು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಫಿಲಮ್ ನೋಡಿ. ಆ್ಯಕ್ಚುಲಿ ಮೂವಿ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಆ್ಯಕ್ಟರ್ಸ್ ಯಾರ್ಯಾರು ಇದ್ರೂ ಅವ್ರು ಮಾಡಿರೋ ಒಂದೊಂದು ಸೀನ್ ಕೂಡ ಅದು ಟ್ರೂ ಅಂತ ಅನಿಸ್ತಿದೆ. ಸೊ ಬನ್ನಿ ಎಲ್ಲರೂ ಮೂವಿ ಎಲ್ಲ ನೋಡಿ. ಥ್ಯಾಂಕ್ ಯು. ತುಂಬ ಅದ್ಭುತವಾಗಿ ಬಂದಿದೆ. ನಾರಾಯಣ ಶ್ರೀಮನ್ನಾರಾಯಣ ಸೀರಿಯಸ್ಲಿ. ಯಾಕೆಂತಂದರೆ ಒಂದು ಒಳ್ಳೆ ಅದ್ಭುತವಾದ ಕಂಟೆಂಟ್ ಇದು. ಏನೇ ಇರಲಿ, ಹೊಸಬ್ರು ತಂಡ ಹಳಬ್ರು ತಂಡ ಅಂತೇನಿಲ್ಲ, ಕಂಟೆಂಟ್ ಚೆನ್ನಾಗಿದ್ರೆ ದೇವರನ್ನೇ ಕೈ ಬಿಡಲ್ಲ ನಮ್ಮ ಕನ್ನಡಿಗರು. ಅದ್ಭುತವಾದ ಯಶಸ್ಸು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಒಳ್ಳೆ ಇದು ಬರೀ ನಮ್ಮ ಅಂದರೆ ಒಂದು ಮಿಡಲ್ ಕ್ಲಾಸ್ಗೋ ಅಥವಾ ಹೈಯರ್ ವರ್ಷನ್ಗೋ, ಸಾಫ್ಟ್ವೇರ್ ಅವ್ರಿಗೋ, ಬಡವ್ರಿಗೋ, ಶ್ರೀಮಂತರಿಗೂ ಅಂತಲ್ಲ, ಓವರ್ ಆಲ್ ಕಂಟೆಂಟ್ ಪ್ರೆಸೆನ್ಸನ್ನು ಎಕ್ಸ್ಟ್ರೀಮ್ಲಿ ಆಚೆ ತಂದಿದ್ದಾರೆ. ಎಕ್ಸಾಕ್ಟ್ಲಿ ಟೀಮ್ ತುಂಬ ಕಷ್ಟಪಟ್ಟಿದೆ. ಅಂದರೆ ಚೆನ್ನಾಗಿ ಒಳ್ಳೆ ಒಂದು ಕಂಟೆಂಟನ್ನು ಆಚೆ ತೊಗೊಂಬಂದಿದ್ದಾರೆ. ಈ ದುರಾಸೆ, ನಿಧಿ, ಇನ್ನೊಂದು ಮತ್ತೊಂದು, ಈ ಬೆಟ್ಟಿಂಗ್ಸು, ಇನ್ನೊಂದು ಪ್ರತಿಯೊಂದಕ್ಕೂ ಒಳ್ಳೆ ರೀತಿಯಲ್ಲಿ ಒಂದು ಸಾಫ್ಟಾಗಿ ತುಂಬ ಬೇಗ ರೀಚ್ ಆಗಲಿಕ್ಕೆ ಅಂತ ಒಂದು ಯಾವ ಥರ ಇದೆ ಅಂತಂದರೆ, ಹಳ್ಳಿ ಸೊಗಡನ್ನು ತಗೊಂಡು ಬಂದು ಪ್ರತಿಯೊಂದು ಕಡೆನೂ ಅವ್ರ ಮೆಸೇಜನ್ನು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ. ಸೊ ಹಿಂಗಾಗಿ ಅದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು ಅಂತಂದರೆ ಪೇರೆಂಟ್ಸ್ ಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡ್ಬಂದು ಥಿಯೇಟ್ರ್ ಕರ್ಕೊಂಡು ಬಂದು ಮೂವಿ ತೋರಿಸ್ಬೇಕು. ಯಾಕಂದರೆ ಇದರಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆ ಅಂದರೆ, ನಿಧಿ ಆಸೆಗೋಸ್ಕರ ಮಕ್ಕಳನ್ನ ಬಲಿ ಕೊಡ್ತಿದ್ದಾರೆ. ಸೊ ಮಕ್ಕಳನ್ನ ಅವೇರ್ನೆಸ್ ಕೊಡಬೇಕು, ಮಕ್ಕಳಿಗೆ ಅವೇರ್ನೆಸ್ ಕೊಡಬೇಕು ಅಂತಂದಾಗ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಥಿಯೇಟ್ರಿಗೆ ಬರಬೇಕು, ಮಕ್ಕಳಿಗೆ ತೋರಿಸ್ಬೇಕು. ಅದು ತುಂಬ ದೊಡ್ಡ ಯಶಸ್ಸು ಅಂತ ನನಗನ್ಸುತ್ತೆ. ಸೊ ಕರ್ನಾಟಕದ ನಮ್ಮ ಇಡೀ ಜನತೆ, ಪೇರೆಂಟ್ಸ್ಗಳೆಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಮೂವಿನ ಥಿಯೇಟ್ರ್ ಕರ್ಕೊಂಡು ನೋಡಿಸಿ ಮಕ್ಕಳಿಗೂ ಹೇಳಿ ಈ ಥರದ ಕಾನ್ಸೆಪ್ಟ್ ಇರುತ್ತೆ, ಜಾಗ್ರತೆ ಇರಿ, ಮಕ್ಕಳಿಗೂ ಜಾಗ್ರತೆ ಅವೇರ್ನೆಸ್ ಕೊಡಬೇಕಾದ್ರೆ ಪೇರೆಂಟ್ಸ್ ಕರ್ತವ್ಯ ಅದು. ಅದಕ್ಕೋಸ್ಕರ ನಾನು ಇವತ್ತು ನನ್ನ ಮಗಳು ಎಲ್ಲ ಕುಟುಂಬ ಎಲ್ಲ ಬಂದಿದ್ದೀರಿ. ತುಂಬ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ನಾರಾಯಣ ಟೀಮ್. ಹೇಳ್ತಿದ್ದೀನಿ, ಈಗಿನ ಕಾಲದಲ್ಲೂ ನಿತಿಗೋಸ್ಕರ, ದುರಾಸೆಗೋಸ್ಕರ ಮಕ್ಕಳಿಗೆ ಬಲಿ ಕೊಡ್ತಾರೆ. ಅದಕ್ಕೆ ಎಲ್ಲ ಮಕ್ಕಳು ಅಪೋಸ್ ಮಾಡಬೇಕು. ಇದಕ್ಕೆಲ್ಲ ಈ ಮೂವಿ ನಮಗೆ ಒಂದು ಒಳ್ಳೆ ಮೆಸೇಜ್ ಸಿಕ್ಕಿದೆ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಮತ್ತು ಎಲ್ಲರೂ ಬಂದು ನೋಡಬೇಕು. ಏನಂದರೆ ನಿಧಿ ಸಿಗೋದು ಯಾವಾಗ ಅಂದರೆ, ನಮ್ಮ ಕೈಲಿ ನಾವು ದುಡ್ದು ತಿಂದಾಗ ಅಷ್ಟೇ ನಿಧಿ ಸಿಗೋದು. ಇದು ನಿಧಿ ಆಸೆಗೋಸ್ಕರ ಯಾರ್ದೋ ಜೀವನ ಬಲಿಪಾಶ ಮಾಡೋದು ಒಳ್ಳೆಯದಲ್ಲ. ಅಷ್ಟೇ ಚೆನ್ನಾಗಿದೆ ಕಂಟೆಂಟ್. ಬಂದು ಎಲ್ಲ ಮಕ್ಕಳು ಬಂದು ನೋಡಬೇಕಿದ್ದನ್ನು. ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸಿ ಚೆನ್ನಾಗಿದೆ, ಸಖತ್ತಾಗಿದೆ. ಸಖತ್ತಾಗಿದೆ ಕಾಮಿಡಿ ಅಲ್ಟಿಮೇಟ್. ಬಂದು ನೋಡಿ ಎಲ್ಲರೂ. ಫಸ್ಟ್ ಆಫ್ ಆಲ್ ನಾರಾಯಣ ಕನ್ನಡ ಮೂವಿಗೆ ತುಂಬ ಕಂಗ್ರ್ಯಾಚುಲೇಷನ್. ಆಮೇಲೆ ಎಲ್ಲರಿಗೂ ಶುಭವಾಗಲಿ ಅಂತ ಕೋರ್ಕೊಳ್ತೀನಿ. ಮತ್ತು ಎಲ್ಲ ಕನ್ನಡ ಮೂವಿನ ಬಂದು ನೋಡಬೇಕು ಅನ್ನೋ ರೀತಿ ಮಾಡಿದ್ದಾರೆ ಶ್ರೀಕಾಂತ್ ಕೆಂಚಪ್ಪ ಅವರು. ನಿಧಿ ಬಗ್ಗೆ ಆಗಲಿ, ಆ ನಿಧಿಯಿಂದ ಎಷ್ಟು ಜನ ಕಷ್ಟಪಟ್ಟು ಅದರಿಂದ ಈಚೆ ಇದು ಮಾಡ್ತಾರೆ, ಎಲ್ಲ ಬೀದಿಗೆ ಬಂದುಬಿಡ್ತಾರೆ. ಅಂಥವ್ರಿಗೆಲ್ಲ ಇದೊಂದು ಕಂಟೆಂಟ್ ಆಗುತ್ತೆ. ಸೊ ಎಲ್ಲರೂ
ಆ ನಿಧಿ ವಿಷಯ ಬಿಟ್ಟು ಜೀವನದಲ್ಲಿ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಹಳ್ಳಿಗಳಲ್ಲಾಗಲಿ ಬೇರೆಯವರಾಗಲಿ ನಿಧಿಯಿಂದ ಈಚೆ ಬರಬೇಕು, ಆ ಮೈಂಡ್ ಸೆಟ್ಟಿಂದ ಈಚೆ ಬಂದುಬಿಡಬೇಕು. ಕಷ್ಟಪಟ್ಟು ದುಡಿದ್ರೆ ಎಲ್ಲರಿಗೂ ಒಳ್ಳೆ ಇದಿರುತ್ತೆ. ಆಮೇಲೆ ಮಹಾಭಾರತದ ಒಂದು ತುಣುಕನ್ನು ಈ ಜನ್ರೇಷನ್ಗೆ ಒಂದು ಪರಿಚಯ ಮಾಡ್ತಿದ್ದಾರೆ. ಅದು ಯಾಕಂದರೆ ಯಾವಾಗೋ ಹಳೆ ಕಾಲದಲ್ಲಿ ಮಹಾಭಾರತ ನಾಟಕಗಳೆಲ್ಲ ಮಾಡ್ತಾಯಿದ್ರು. ಬಟ್ ಮಹಾಭಾರತದ ಬಗ್ಗೆ ಈ ಸಿನಿಮಾದಿಂದ ತೋರಿಸಿರೋದ್ರಿಂದ ಈಗಿನ ಜನ್ರೇಷನ್ಗೆ ಮಹಾಭಾರತ ಏನು ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್. ಸೆಕೆಂಡ್ ಹಾಫಲ್ಲಿ ಫುಲ್ ಎಮೋಷನ್ಸ್ ತುಂಬಿದೆ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟ್ರ್ ಮಾತ್ರ ಸಾಕಾಗಿದೆ. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ವಾಚ್ ಮಾಡಿ. ಕುತ್ಕೊಂಡು ನೋಡ್ಬೋದಂತ ಸಿನಿಮಾ. ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ. ಇದರಲ್ಲಿ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಚೆನ್ನಾಗಿದೆ. ಎಲ್ಲರೂ ಬಂದು ಇನ್ನೊಂದ್ಸಾರಿ ಸಿನಿಮಾ ನೋಡಿ. ಒಂದು ಮೆಸೇಜ್ ಇದೆ ಮೂವಿಯಲ್ಲಿ. ರೀಸೆಂಟ್ ಮೂವೀಸಲ್ಲಿ nowadays we are not supposed to see such kind of movie. Really it is good to see. ಮೂವಿ ಸಕ್ಕದಾಗಿದೆ. ಏನು ಮೆಸೇಜ್ ಕೊಟ್ಟಿದ್ದಾರೆ, ಸಕ್ಕದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ಕು ಆಮೇಲೆ ಬೆಟ್ಟಿಂಗ್ಸ್ ಎಲ್ಲ ಈ ನಡುವೆ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ನಮಗಂತೂ ಗೊತ್ತಾಗಲ್ಲ ಇಲ್ಲಿ ಸಿಟಿ ಇರೋಲ್ಲಿ. ಊರಲ್ಲಂತಂತೂ ಇಟ್ಸ್ ಜಾಸ್ತಿ ಇದೆ. ಅದಕ್ಕಾದ್ರೂ ಅದು ಇನ್ಮೇಲೆ ದೇವ್ರ ಮೇಲೆ ನಂಬಿಕೆ ಇಕ್ಬೇಕು. ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ಅದೊಂದು ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ನೋಡಿ. ನಾವು ನೆಕ್ಸ್ಟ್ ನಾಳೆನೂ ಬಂದು ನೋಡ್ತೀವಿ. ಮಾರ್ನಿಂಗ್ ಫಸ್ಟ್ ಶೋ ನಮ್ಮ ಫ್ಯಾಮಿಲಿಯವ್ರ ಜೊತೆ ಬಂದು ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಎರಡು ಸಾಂಗ್ಸ್ ಅಂದು ಅಲ್ಟಿಮೇಟ್ ಆಗಿದೆ. ನಂಗೆ ನಾರಾಯಣ ಅಂತೂ ನನ್ನ ಒನ್ ಆಫ್ ಫೇವ್ರೇಟ್. ಆ್ಯಕ್ಚುಲಿ ಸಾಂಗ್ ರಿಲೀಸ್ ಆಗಿದಾಗಿಂದ ಅದು ನನ್ನ ರಿಂಗ್ ಟೋನು ಆಗೋಗಿದೆ. ಅಷ್ಟು ಸಕ್ಕದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಮೂವಿಗೆಲ್ಲರೂ ಹೇಳ್ತತಿ ಮೂವಿ ನೋಡೋಕ್ಕೆ. ಈಗಷ್ಟೇ ನಾರಾಯಣನೋ ಒಂದು ಮನೋರಂಜನಾ ಚಿತ್ರ ನೋಡಿದೆ. ಒಂದು ಒಳ್ಳೆ ಸಾಮಾಜಿಕ ಕಳಕಳಿ ಇರೋ ಒಂದು ಸಂದೇಶ ಇರೋ ಚಿತ್ರ. ಶ್ರೀಕಾಂತ್ ಕೆಂಚಪ್ಪ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ತುಂಬ ಸೆಟರಿಕಲ್ ವೇಯಲ್ಲಿ ಅದನ್ನು ಹೇಳಿದ್ದಾರೆ. ಅಂದರೆ ಈಗ ನಡೀತಾ ಇರೋದು IPL ಬೆಟ್ಟಿಂಗ್ ಇರ್ಬೋದು ಅಥವಾ ನಿಮಗೆ ನಿಧಿಗೋಸ್ಕರ ಬಲಿ ಕೊಡ್ತಾ ಇರೋ ವಿಚಾರ ಇರ್ಬೋದು. ಇದನ್ನು ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜ್ನ ತುಂಬ ಸೆಟರಿಕಲ್ ಆಗಿ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ಎಂಟರ್ಟೈನಿಂಗ್ ಆಗಿದೆ. ಹೊಸ ತಂಡಕ್ಕೆ ಶುಭವಾಗಲಿ, ಎಸ್ಪೆಷಲಿ ಶ್ರೀಕಾಂತ್ ಅವರಿಗೆ ಶುಭವಾಗಲಿ. ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಉತ್ತಮ ಕನ್ನಡ ಚಿತ್ರನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಲೋ, ಹಾಯ್ ಎಲ್ಲರಿಗೂ. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಕೋಟಿ ಸಿನಿಮಾ ಹಾಕ್ತಾರೆ. ಬಟ್ ಈ ಮೂವಿ ಎಲ್ಲರೂ ಬಂದು ಒಂದ್ಸರಿ ನೋಡಲೇಬೇಕು. ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು.